ಹಾ ಏನ್ ಕಾಣ್ತೈತಿ? ಏನ್ ಕಾಣ್ತೈತಿಪ್ಪ? ಹೌದಲ್ಲ? ಕತ್ಲ. ಹೀಗೆ ಸೂಕ್ಷ್ಮ ಸೂಕ್ಷ್ಮ. ಹಾ ಸೂಕ್ಷ್ಮ ಇದ್ದಾಗ ಏನಾಯ್ತಪ್ಪ? 11 ಇಂದ್ರಿಯಗಳವನಾಗಿ, ಉಳ್ಳವನಾಗಿ, 16 ಕಳೆ ಉಳ್ಳವನಾಗಿ, ಕಳೆಯುಳ್ಳವನಾಗಿ ಮಾದಾಯಿ ಸಮಯಲ್ಲಿ ನಾನು ಏನ್ ಮಾಡಿದ್ರಿ? ಛಲ ಮಧ್ಯದಲ್ಲಿ ಹಾ ಆದಿಯಲ್ಲಿ ನಾರಾಯಣ ನಾರಾಯಣ ಅಂತ ಹೇಳಿ ನನಗೆ ನಾಮಕರಣ ಬಂತು. ಆದಿಯಲ್ಲಿ ನಾರಾಯಣ. ಅಚ್ಯುತ ಅಂದ್ರೆ ಏನು? ಅಚ್ಯುತ ಹಾ ಈಗಾಗಲಿ ಮುಂದಾಗಲಿ ಚಿತ್ತೇಬಾರದು ವಸ್ತುವೇ ನಾನು ಇರುವುದರಿಂದ ಹಾ ನನಗೆ ಅಚ್ಯುತ ಅಚ್ಯುತ ಅಂತ ಹೇಳಿ ಹೆಸರು ಬಂತು. ಅನಂತ ಸೇನ ಅಂದರೇನು? ಅನಂತ ಶೈನ ಅಂದ್ರೇನು? ಏನ್ರಿಪ್ಪ? ಲಕ್ಷ್ಮಿನ ಕರ್ಕೊಂಡು ಹಾ ಆದಿಶೇಷನ ಮೇಲೆ ನಾನು ಇರುವುದರಿಂದ ಹಾ ಅನಂತ ಶೈನ ಅಂತ ಹೇಳಿ ಹೆಸರು ಬಂತು. ಮುಕ್ಕುಂದ ಅಂದರೇನು? ಅಂದ್ರೆ ನನ್ನ ಭಕ್ತಾದಿಗಳಿಗೆ ಹಾ ಎಡಿ ಬಿಡದ ಭಜನಾ ಕೀರ್ತನ ನಾಮಸ್ಮರಣೆ ಯಾರು ಮಾಡ್ತಾರೋ ಮಾಡ್ತಾ ಇದ್ದಾರೋ ಭಕ್ತರಿಗೆ ಕುಂದು ಬರಬಾರ್ದು. ಹಾ ಹೌದಲ್ಲೋ? ಕುಂದು ಬರಬಾರ್ದು ಅನ್ನೋ ಸಲುವಾಗಿ ನನಗೆ ಮುಕ್ಕುಂದ ಅಂತ ಹೇಳಿ ನನ್ನ ಹೆಸರದ. ಮುರಳೀಧರ ಅಂದರೇನು? ಧಾರ ಅಂದ್ರೆ ನಾನು, ಮುರಳಿ ಅಂದ್ರೆ ಕೊಳಲ ಕೊಳಲ ಹಿಡಿಯುವುದರಿಂದ ಹಾ ಮುರಳೀಧರ ಅಂತ ಹೇಳಿ ಹೆಸರು ಬಂದು. ಕೇಶವ ಅಂದರೇನು? ಜಟಾಧಾರಿ ನಾನು. ಹಾ ನನಗೆ ಜಟಾಧಾರಿ ಇರುವುದರಿಂದ ಹಾ ಕೇಶ ರಾಶಿಗಳು ನಡಿಬೇಕು. ಆ ಕೇಶ ರಾಶಿಗಳು ಯಾವಾಗಿದ್ರು ಮುಂದೆ ಕುಂದು ಬರಬಾರ್ದು ಹಾ ಅನ್ನೋ ಸಲುವಾಗಿ ನನಗೆ ಕೇಶವ ಅಂತ ಹೇಳಿ ಹೀಗೆ ಹೆಸರು ಬಂದದ. ಹೀಗೆ ನಾಮದಾವಪ್ಪ. ಇಪ್ಪ ಸಸರ ನಾಮದಾವು. ಹಾ ಹೀಗಿದ್ರು ನನಗೆ ಗೊತ್ತಾಗಿಲ್ಲ. ಎಲ್ಲಿ ರೂಪದನು ಅಲ್ಲಿ ನಾಮದ, ಎಲ್ಲಿ ನಾಮದ ಅಲ್ಲಿ ರೂಪದ. ಅಪ್ಪ ಈ ರೂಪಕ್ಕ ತಂದೆ ಯಾರು? ಈ ರೂಪಕ್ಕ ತಾಯಿ ಯಾರು? ಈ ರೂಪವನ್ನ ತಾಯಿ ಯಾರನ್ನು ಉದ್ಧಾರ ಮಾಡ್ಯಾರಿ ಮತ್ತು ಯಾರನ್ನು ಮರ್ದನ ಮಾಡ್ಯಾರಿ ಹೇಳಿದ್ದಾದ್ರ ನನಗೆ ಗೊತ್ತಾಗ್ತದ. ಹಾ ಕೇಳು. ಹೇಳ್ರಿ. ವಸುದೇವ ದೇವಕಿ ಸುತಂ ದೇವಕಿ ಪರಮಾನಂದ ಕಂಸಚಾನುರಾಮರ್ದನ ಕೃಷ್ಣ ವಂದೇ ಜಗದ್ಗುರು. ಕೃಷ್ಣ ವಂದೇ ಜಗದ ಗುರು. ದೇವಕಿ ಸುತ ದೇವಕಿ ನಾಮ ಕೃಷ್ಣ ನಾಥ ಜನ ಚತುರ ಕೃಷ್ಣ ನಾಥ 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 ನಾ ಯಾರಿಪ್ಪ? ಯಾರನ್ನು ಉದ್ಧಾರ ಮಾಡ್ರಿ, ಯಾರನ್ನು ಮರ್ದನ ಮಾಡ್ರಿ ಹೇಳಿದ್ದ. ಆದ್ರ ದೇವಕಿ ಸುತ ದೇವಕಿ ಸುತ ಸುತ ನಾಮ ಕೃಷ್ಣ ನಾಥ ಜನ ಚತುರ ಕೃಷ್ಣ ನಾಥ 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 तारण दैखरण पुंडरण धर्म लंढरी पुंड ಮಾಡಿದಾತ
ನರನ ಮನಸ್ಸಿನ ತಾ ಭಾರವಿಲ್ಲವುದಾತ ಪಾಂಡವರ ಮಣಿಯೇ ಧೂತ 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 ಪಾಂಡವ್ರ ಮನ್ಯಾಗ ಏನೇನು ಮಾಡಿ ಏನೇನು ಮಾಡ್ಲಿ ಹೇಳ್ರಿಪ್ಪ. ಅವರು ಊಟಕ್ಕೆ ಕೊಂಡ್ಬೇಕಾದ್ರೆ ಹಾ ಅವ್ರ ಮುಂದೆ ಎಲೆಯನ್ನು ಇಟ್ಟು ಹಾ ಇದು ಒಂದು ಪ್ರಸಾದನ ನೀಡಿ ಇದು ಒಂದು ಸೇವಾ. ಎಲೆಯನ್ನು ತೆಗೆದು ದಂಡಿಗಿಕ್ಕಿ ಹೌದಪ್ಪ, ಮೊದಲು ಊಟ ಮಾಡಿದ ಜಾಗದೊಳಗೆ ಕಸ ಆದ್ರೆ ಹೊಡೆದಿ ಇದು ಒಂದು ಸೇವಾನ. ಹಾ ಅದೇ ಅಷ್ಟೇ ಅಲ್ಲ, ಹೇಳ್ರಿಪ್ಪ. ಪಾಂಡವರೊಳಗೆ ನನ್ನ ಭಕ್ತ ಯಾರು ಯಾರು ಬಾಯಿಲೆ ಕೃಷ್ಣ ಅನ್ನೋದಲ್ಲ, ಅವನ ಮೈ ಒಳಗಿನ ರೋಮ ರೋಮಾದಿಗಳು ಸಹಿತ ಕೃಷ್ಣ ಕೃಷ್ಣ ಅಂತೇಳಿ ನಾಮಸ್ಮರಣೆ ನಾಮಸ್ಮರಣೆ ಮಾಡ್ತಾ ಇದ್ದಪ್ಪ. ಅರ್ಜುನ ಹತ್ತುವಂತ ಕುದುರೆ ಮೇವು ಹಾಕಬೇಕು, ಮೇವು ಹಾಕಿದ್ರು ಸೇವಾನ. ಮೈ ತೊಳಿಬೇಕು, ಅದು ಒಂದು ಸೇವಾನ. ಅದು ಹಾಕಿದ ಸಗಣಿಯನ್ನು ಸರಿಸಬೇಕು, ಅದು ಒಂದು ಸೇವಾನ. ಹೌದಪ್ಪ, ಹೌದು, ಹಲವಾರು ಸೇವಾಗಳು ಸೇವಾ ಅದಾವಪ್ಪ. ಸುತಾರ ವಸುದೇವ ದೇವ ಸುತಾರ ದೇವ ದೇವಕ್ಕಿ ಸುತಾ 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 ದೇವ ದೇವಕ್ಕಿ ಸೋತಾ 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 ನಾಮ ಕೃಷ್ಣನಾಥ ಜನ ಚತುರ ಕೃಷ್ಣನಾಥ ತಾಯಿ ಯಾರು ಯಾರು ತಂದೆ ಯಾರು ತಂದೆ ಯಾರು ಯಾರನ್ನು ಉದ್ಧಾರ ಮಾಡ್ರಿ ಸಂವಾರ ಮಾಡ್ರಿ ಹೇಳಿದ್ರ ಗೊತ್ತಾಗ್ತದ ಆಗ್ತದೆ. ಕೌಸನ ಮುರಿದಾತ ಕಶ್ಯಪನ ಹರಿದಾತ ಕೌಸನ ಕೊಂದಾತು ಕಶ್ಯಪ ಹರಿದಾತ ಭಕ್ತ ಪ್ರಹ್ಲಾದನ ಸೊಲವಿದ ಆತ ಭಕ್ತ ಪ್ರಹ್ಲಾದ ನಾನು ಭಕ್ತ ಪ್ರಹ್ಲಾದನ ಸಾಲವು ಆತ ದೇವ ದೇವಕ್ಕಿ ಸುತಾ ದೇವ ದೇವಕ್ಕಿ ಸುತಾ ವಸು ದೇವ ದೇವ ಸುತಾ ಜನಯ ಥರ ಕೃಷ್ಣನ ಥಾಣ ಜನ ಯಸುರ ಕೃಷ್ಣನಾಥ ಕೃಷ್ಣನಾಥ ನಾಥ ನಾಥ ಶ್ರೀಕೃಷ್ಣ ಕೃಷ್ಣ ಶ್ರೀಕೃಷ್ಣ ಅಂತ ಹೇಳಿ ಹೆಸರದ ನೋಡು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವ ದೇವೋತ್ತಮ ದೇವ ಶಿಖಾಮಣಿ ಕಪಟ ನಾಟಕ ಸೂತ್ರಧಾರಿ. ಅಪ್ಪ ಏನು ನಾಯನ ಭಜನಾ ಮಾಡೋದಕ್ಕೆಲ್ಲ ಕೀರ್ತನ ಕೇಳೋದಕ್ಕೆಲ್ಲ ಯಾವ ಕ್ಷೇತ್ರ ಯಾತ್ರೆಗೆ ಹೋಗಿಲ್ಲ, ಯಾವ ದೇವರಿಗೂ ಕೈ ಮುಗುದಲ್ಲ. ಇಂಥ ಏಕಚಿತ್ತ ದೂತಿಗೆ ತಮ್ಮ ದರ್ಶನದಿಂದ ಎನ್ನ ಜನ್ಮ ಸಾರ್ಥಕವಾಯಿತು. ಆಶೀರ್ವಾದಗಳೇ ಧನ್ಯ ಧನ್ಯ ಪರಮಾತ್ಮ. ಈ ಕೃಷ್ಣ ಅವತಾರ ಧಾರಣ ಮಾಡಿಕೊಂಡು ಬರ್ಲಿಕ್ಕೆ ಕಾರಣವೇನು, ಇಲ್ಲಿಗೆ ಯಾಕೆ ಬಂದರಿ, ಯಾರು ಸಲುವಾಗಿ ಬಂದರಿ ಹೇಳಿದ್ರ ಗೊತ್ತಾಗ್ತದೆ. ಯದಾ ಯದಾ ಈ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅದ್ಭುತ ನಾಮ ಅಧರ್ಮಸ್ಯ ತಾದಾತ್ಮ ನಾಮ
ಸೃಜಾಮಿ ಗುರ್ತ ಮಾಡ್ಕೊಂಡೆ ಇನ್ನ ಗೊತ್ತಾಗಿಲ್ಲ ತಿಳಿದಿಲ್ವಾ ಬಾರಿ ಕೆಟ್ಟ ವಜ್ಜೆ ಐತಿದ ತಿಳಿತಾರ ಹಗರತಿ ಹೌದಲ್ಲ ತಿಳಿಮಠ ಅಂದ್ರ ವಜ್ಜೆ ವಜ್ಜೆ ಐತಿ ವಜ್ಜೆ ಐತಿ ಗುಡ್ಡ ಕಲ್ಕೊತ್ತಂಗಪ್ಪ ಪರಿತ್ರಿಣಾಯ ಸಾಧೂಣಾಂ ವಿನಾಶಾಯಕ್ಕೆ ದುಷ್ಕೃತಂ ಧರ್ಮ ಸಂಸ್ಥಾಪನ್ ನಾರ್ಥಾಯ ಶಂಭವಾಮಿ ವಾಮಿ ವಿಘೇ ವಿಘೇ ತಿಳ್ಕೊಂಡಿ ನೋಡ ತಿಳಿತು ಇಲ್ಲಿಪ್ಪ ಭೂಮಿ ಮೇಲೆ ಹಾ ಪಾಪಗಳು ಹೆಚ್ಚಾದ ಸಲುವಾಗಿ ಹಾ ನಾನು ಈ ಅವತಾರ ತಾಳ್ಕೊಂಡು ಈ ಭೂಮಿಗೆ ಬಂದನು ಬಂದರಿ ಪಾಪಗಳಂದ್ರೆ ಯಾವ್ಯಾವು ಗೋಹತ್ಯ ಗೋಹತ್ಯ ಸ್ತ್ರೀಹತ್ಯ ಸ್ತ್ರೀಹತ್ಯ ಶಿಶುಹತ್ಯ ಸುಹತ್ಯ ಬ್ರಹ್ಮಹತ್ಯ ಬ್ರಹ್ಮಹತ್ಯ ಮಾಡಿದವರು ಯಾರ್ಯಾರು ಶಕ್ತಾಸುರ ಶಕ್ತಾಸುರ ಜರಾಸಂಧ ಜರಾಸಂಧ ಬಾಣಾಸುರ ಬಾಣಾಸುರ ಮಾವನಾದ ಕಂಸಾಸುರ ಕಂಸಾಸುರ ದೈತ್ಯರನ್ನೇ ಗೋಡಿಕೊಂಡು ಓಡಿಕೊಂಡು ಪಾಪಗಳನ್ನು ಮಾಡಿ ತೊಡಗಿದ್ದಾರೆ ಮಾಡತೊಡಗಿದರು ಪಾಪದ ಭಾರವನ್ನು ಸರಿಸಲಾರದೆ ಯಾರು ಈ ಭೂದೇವಿ ಏನ್ ಮಾಡ್ಲಿಪ್ಪ ಆಕಳ ರೂಪವನ್ನು ತಳ್ಕೊಂಡು ನನ್ನ ಬಳಿಗೆ ಬಂದಳು ಬಂದ್ ಏನ್ ಕೇಳಿದರು ಶ್ರೀಮನ್ ನಾರಾಯಣಿ ನಾರಾಯಣ ನಾನು ದೈತ್ಯರ ಬಾರೋ ಸೈರಿಸಲಾರಿ ಪರಮಾತ್ಮ ಪರಮಾತ್ಮ ದೈತ್ಯರ ಬಾರೋ ನಾನು ಅಲ್ಲಿ ಒಲ್ಲಿ ಹೆಚ್ಚಾಗೈತಿ ಭಗವಂತ ಬಾರ್ ನನ್ನ ಇಲ್ಲಿ ಮುಕ್ತ ಮಾಡೋದು ಹಾ ಇಲ್ಲೇ ಮುಕ್ತ ಮಾಡು ಮುಕ್ತ ಮಾಡು ಹೇಳಿಕೊಂಡಳು ಹಾ ಅವಾಗ ತಾವೇನ್ ಹೇಳ್ರಿಪ್ಪ ಭೂದೇವಿ ನೀನೇನು ಭಯಪಡಬೇಡ ಭಯ ಪಡಬೇಡ ವಸುದೇವರಿಗೆ ಮಗುವಾಗಿ ದೇವಕಿಗೆ ಕಂದನಾಗಿ ಅವ್ರ ಗರ್ಭದಿಂದ ನಾನು ಕೃಷ್ಣ ಅವತಾರನ ಧಾರಣ ಮಾಡಿಕೊಂಡು ಭೂಮಿಗೆ ಬಂದು ನೀನು ಪಾಪದ ಭಾರವನ್ನು ನಾಶ ಮಾಡ್ತಂತ ಹೇಳಿ ಭೂದೇವಿಗೂ ನಾನು ವಚನ ಕೊಟ್ಟಿದ್ದಿ ವಚನ ಕೊಟ್ಟರೆ ಆ ಪ್ರಕಾರಿಗೆ ಸದ್ದೆ ಹಾ ಅವತಾರ ತಗೊಂಡು ಬರಬೇಕಾಗಿತ್ತು ಇಲ್ಲಿ ಬಂದರಿ ಇಲ್ಲಿಗೆ ಬರಬೇಕಾದ್ರ ಯಾರ್ಯಾರು ಕೊಡ್ಕೊಂಡು ಬಂದ್ರಿ ಜಂಬಾಟ ಹೌದು ಬೇಕಲ್ಲ ಒಬ್ರೇ ಇರವ್ರ ನೀವು ನೀನು ಮಾಡ್ಕರಿ ಹೌದು ಯಾಕಂದ್ರೆ ಏನ್ ಕಾಣಿಸ್ತದ ನೋಡಿದು ಇದೆಲ್ಲ ಜಂಬಾಟ ಈ ಜಂಬಾಟ ಭಕ್ತಾದಿಗಳು ನಾ ಎಲ್ಲಿರ್ತಿಲ್ಲ ಯಾವತ್ತು ಇರ್ತಾರ ಅವ್ರು ಎಲ್ಲಿರ್ತಾರಲ್ಲ ಅಲ್ಲಿ ನೀವು ಅಲ್ಲಿ ನಾ ಇರ್ತೀರಿ ಖರೆ ಆ ವೈಕುಂಠದಿಂದ ಇಲ್ಲಿಗೆ ಬರ್ಬೇಕಾದ್ರ ಒಬ್ರ ಬರವ್ರಲ್ಲ ಈಗ ಇದಕ್ಕೆ ಜಂಬಾಟ ನಿಮ್ಮ ಅದಕ್ಕೆ ಜಂಬಾಟ ಅಂತೀರಿ ವೈಕುಂಠದಿಂದ ಇಲ್ಲಿಗೆ ಬರ್ಬೇಕಾದ್ರೆ ಯಾರ್ಯಾರನ್ನ ಕೂಡಿಕೊಂಡು ಇಲ್ಲಿಗೆ ಬಂದರಿ ಅವ್ರ ಹೆಸರೇನು ಅವ್ರವ್ರು ಎಲ್ಲಿರ್ತಾರ ಎಷ್ಟು ಮಂದಿ ಅದಾರ ಹೇಳಿದ್ರ ಗುರ್ತಾಗ್ತದೆಪ್ಪ ಮಾಡ್ಕೋತೀಯ ಸೇವಾ ಮಾಡ್ತಾನೆ ಯಾಕಲ್ದ ಕೇಳು ನಾಮದವ ಮಧುಸೂದ ಮಾಧವ ಮಧು
ಮಧುಸೂದನ ಧಾವ ಮಧು ಹೇಳಿದ್ರ ವೈಕುಂಠವಾಸ ಭಕ್ತ ಜನ ಪೋಷ ವೈಕುಂಠವಾಸ ಭಕ್ತ ಜನ ಪೋಷ ನಾರಿ ರುಕ್ಮಿಣಿ ಹಾಗೂ ಸತ್ಯಭಾಮ ನಾರಿ ರುಕ್ಮಿಣಿ ಹಾಗೂ ಸತ್ಯಭಾಮ ಧಾವ ಮಧುಸೂದನ ಧಾವ ಮಧುಸೂದನ ಮಧುಸೂದನ ಯಾರ್ಯಾರು ಇನ್ನು ತಿಳ್ಕೊಂಡಿಲ್ಲ ಎಲ್ಲಿ ಗೊತ್ತೋಯಪ್ಪ ನಾ ತಾಳ ಬಾರ್ಸದಾಗ ಇರ್ತಾನ ಯಾರ್ಯಾರು ಕುಡ್ಕೊಂಡು ಇಲ್ಲಿ ಇಲ್ಲಿಗೆ ಬಂದಾರಿ ರಂದಿ ರೊಂದಿ ಸುಗಂಧಿ ಸುಗಂಧಿ ಕಾಲಂದಿ ಕಾಲಂದಿ ಮಿತ್ರಾವತಿ ಜಾಂಬವತಿ ಜಾಂಬವತಿ ತುಳಸಿ ತುಳಸಿ ರುಕ್ಮಿಣಿ ರುಕ್ಮಿಣಿ ಸತ್ಯಭಾಮ ಸತ್ಯಭಾಮ 8 ಮಂದಿ ಅವರು ಆದ್ರಲ್ಲ ಹೀಗೆ 8 ಮಂದಿ ಪಟ್ಟದ ಆಶ್ರಯನ ಕುಡಿಕೊಂಡ ಇದ್ದೀನವ 8 ಮಂದಿನ ಕರ್ಕೊಂಡದಿ ಇಲ್ಲ ಎಲ್ಲರೂ ತಮ್ಮ ಆಶ್ರಯಲಿದ್ದಾರ ನಾನು ನಿನ್ನ ಮೋತಿ ನೋಡಿದ ಮಾತು ನನಗ ಬ್ಯಾರೆ ತಿಳಿಯಾಕತೈತಿ ಯಾಕ ಇವ್ರು ಇಟ್ಟ ಇಲ್ಲಿನ ಇನ್ನೊಂದು ಜಂಬಾಟ್ ಬ್ಯಾರೆ ಐತಿ ನಿಂದ ಇವರು 8 ಮಂದಿ ಒಳಗ 6 ಮಂದಿ ತಮ್ಮ ಜಾಗದಲ್ಲಿ ತಾವು ಉಳ್ಕೊಂಡಾರ ಹೌದಲ್ಲ ಈಗ ಸದ್ಯ ಇರೋರು ಇಬ್ರು ರುಕ್ಮಿಣಿ ಸತ್ಯಭಾಮ ಅವ್ರಿಬ್ರು ನಿಮ್ಮ ಸಂಘಟನಾರಿ ಇನ್ನ ಉಳ್ದವ್ರ ಇವ್ರನ್ನ ಬಿಟ್ಟು ಉಳ್ದವ್ರ ಅವ್ರೆಲ್ಲರೂ ಬೇಕಾ ಮತ್ತೆ ಏನಟ್ಟ ಹೇಳಪ್ಪ ಆಸೆ 16,108 ಮಂದಿ ನನಗೆ ಹೆಂಡರು ಅಲ್ಲ ಒಳ್ಳೆಪ್ಪ 16,108 ಮಂದಿನ ಅವಾಗಳ ಕರ್ಕೊಂಡು ಆರಾಮ್ ಅಡ್ಡಾಡಕತ್ತಿದೀನಿ ಒಟ್ಟ ಜಳಿಕೆ ಇಲ್ಲ ನಾವು ಒಬ್ಬಾಕಿಗೆ ನೋಡಿ ಗೊಬ್ಬಡಿ ಹಾಕೊಂಡ್ ಕೂತ ಒಬ್ಬಾಕಿಗೆ ಒಂದು ಊರು ಉಳಿವಲ್ಲು ಅಡ್ಡಾಡಕತ್ತೇನಿ ನಿನ್ನ ಮಾತುಕರಿ ಇರ್ಲಿಪ್ಪ ಮತ್ತ ಹುಡುಗರ ಹುಟ್ಟಿ 16,108 ಮಂದಿ ಹೆಂಡರು 1,50,000 ಮಂದಿ ಮಕ್ಕಳು ಚ ನಿಂದು ಜಂಬಾಟ್ ಭಾಳ ಐತಪ್ಪ ಏನ್ ಮತ್ತ ಅವ್ರದೆಲ್ಲ ಬಸ್ತಾನ ಶಾಂತಿ ಸೌದಿ ಏನೇನು ಎಲ್ಲೆಲ್ಲ ಹೆಂಗ ಏನೇನ ಕೇಳಲ್ಲಿ ಊಟ ಕೇಳಂಗಿಲ್ಲ ಅಂದಿ ಊಟ ಕೇಳಿ ಇವ್ರು ಒಬ್ಬರೇ ಬರ್ತಾರ ಆದ್ರ ಇವ್ರಿಗೆ ಲಗ್ನ ಪತ್ರ ಕೊಡಂಗಿಲ್ಲ ಯಾಕಂದ್ರ ಲಗ್ನ ಪತ್ರದಾಗ ಏನಿರ್ತೈತಿಯಪ್ಪ ಸಹ ಕುಟುಂಬ ಪರಿವಾರದೊಡನೆ ಆಗಮಿಸಬೇಕು ಇರ್ತತಿ ಮತ್ತ ಲಗ್ನ ಪತ್ರ ತಗೊಂಡ್ ಎಲ್ಲಾ ಜಂಬಾಟ್ ಕರ್ಕೊಂಬಂದ್ರ ನಮ್ಮ ಗತಿ ಏನಪ್ಪ ನಿಮ್ಮ ಮಾತು ಕರಿ ಬರೀಲಿ ಜನರು ಬಹಳ ಮಂದಿ ಬರ್ತಾರ ನಮ್ಮಲ್ಲಿ ಅಡಿಗೆ ಇರುದಿಲ್ಲ ಅಡಿಗೆ ಪ್ರಸಾದ ಎಲ್ಲ ಮಾಡಿ ಹೋದ್ರ ಹಿಂದಿನ ಅವ್ರ ಗತಿ ಏನ ಇಲ್ಲ ನಿನ್ನ ಆಶೀರ್ವಾದದ ಅಡಿಗೆ ರಗಡ್ ಇರ್ತೈತಿ ಆದ್ರ ಕಂಟ್ರೋಲ್ ಮಾಡೋದು ಜಡ ಆಯ್ತಿ ನಿನ್ನ ಮಾತು ಕರಿ ಯಾಕಂದ್ರೆ ನೋಡು ದ್ರೌಪದಿ ಮಣಿಗೆ ದುರ್ವಾಸ ಮುನಿಗಳು ಸಾವಿರಾರು ಸೈನಿಕನೆಲ್ಲ ಕರ್ಕೊಂಡು ಊಟಕ್ಕೆ ಹೋದ್ರಂತ ರಾತ್ರಿ ಯಾಕ ದ್ರೌಪದಿ ಸತ್ಯ ಪರೀಕ್ಷೆ ಮಾಡೋ ಸಲುವಾಗಿ ಅವ್ರ ಮಂದಿರಕ್ಕೆ ಊಟಕ್ಕೆ ಬಂದ್ರು ಹೌದಲ್ಲ ಬಂದ ದ್ರೌಪದಿ ಏನ್ ಮಾಡಿದ್ಳು ದುರ್ವಾಸ ಮುನಿಗಳ ಕಣ್ಣದಾಕ್ಷಣ ಎದ್ದಂತ ಅದು ಒಂದು ತಮ್ಮಿಗೆ ನೀರನ್ನು ನೀಡಿ ಪಾದಕ್ಕೆ ನೀಡಿ ಇವತ್ತಿ ಕುಕ್ಮ ಹಚ್ಚಿ ಇದು ಕಡಿ ಬೆಳಿಗ್ಗೆ ಅವ್ರಿಗೆ ಶರವಳ್ಳಿಗೆ ಬೇಡಿಕೊಂಡು ನಮಸ್ಕಾರ ಮಾಡಿ ಭಗವಂತ ಪ್ರಸಾದ ಮಾಡ್ಕೊಳಕ್ ಬಂದಿರಿ ಬಹಳ ಆನಂದ ಆತು ಬಡವರ ಮನೆಗೆ ಭಾಗ್ಯ ಲಕ್ಷ್ಮಿ ಬಂದಂಗಾಯ್ತು ತಾನ ಬಂದತಿ ಹೌದಪ್ಪ ಲಕ್ಷ್ಮಿನ ಕರ್ಕೊಂಡು ಬಂದಾಳ ಆದ್ರೆ ಗುರುಗಳೇ ನದಿಗೆ ಹೋಗಿ
ಸ್ನಾನ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡ ಪೂಜಾ ಮುಗಿಸ್ಕೊಂಡ ಸ್ನಾನ ಬರ್ರಿ ಮಾಡ್ಕೊಂಡ ಪೂಜೆ ಪುನಸ್ಕಾರ ಮಾಡ್ಕೊಂಡ ಬರ್ರಿ ಬರೋದ್ರೊಳಗಾಗಿ ಅಮೃತ ಅಡಿಗೆ ನಾನು ಸಿದ್ಧ ಮಾಡಿರ್ತಾ ಇದ್ದೆ. ಪ್ರಸಾದ ಸಜ್ಜಾಗಿರ್ತದ, ಪ್ರಸಾದ ಊಟ ಮಾಡಕ್ಕೆ ಮಾಡ್ಕೊಂಡು ಹೋಗಿ ಸಂತೋಷ ಆಗಿ ಹಾ ನನಗೆ ಬಡಿಯುತ್ತೀಯ ಆಶೀರ್ವಾದ ಮಾಡಿ ಆಶೀರ್ವಾದ ಹೋಗ್ಬೇಕು ಮಾಡ್ರಿ. ಆ ದ್ರೌಪದಿ ಕೇಳ್ಕೊಂಡಾಗ ಹಾ ದುರ್ವಾಸಮಣಿ ಏನ್ ಹೇಳ್ರಪ್ಪ, ಯಾಕವಲ್ಲ ತಾಯಿ ಅಂತ ಹೇಳಿ ಹಾ ಯಮುನಾ ನದಿಗೆ ಹೋಗಿ ಹೋಗಿ ಸ್ನಾನ ಮಾಡ್ತಾ ಇದ್ರು. ಮಾಡ್ತಾ ಇದ್ರು. ಸಾವಿರಾರು ಸೈನಿಕರವರು ಹಾ ಎಲ್ಲಾರು ಸಹ ಮಾಡಿದ್ರಾಗ ದ್ರೌಪದಿ ಮನಿ ಒಳಗ ಹಾ ಏನೇನು ಇಲ್ಲ ಅನ್ನುವಂಥದ್ದು ನನಗೆ ಗುರ್ತಿತ್ತು. ನಿಮಗ್ ಗುರ್ತಿತ್ತು. ನೀವೇನ್ ಮಾಡ್ರಿಪ್ಪ ಆಗ? ನಾನು ದ್ರೌಪದಿ ಮನೆಗೆ ಬಂದೆ. ಬಂದ ದ್ರೌಪದಿ ಮನೆಗೆ ಬಂದು ಹಾ ಅಣ್ಣ ಹಾ ಒಳ್ಳೆ ಟೈಮಿಗೆ ಬಂದಿ. ಒಳ್ಳೆ ಆಪತ್ ಬಾಂಧವ ಹಾ. ಹಾ ಯಾರ ಅವ್ರ ಧರ್ಮ ಅವ್ರ ಕರ್ಮ ಅವ್ನ ರಕ್ಷಣೆ ಮಾಡ್ತಾ ಇದ್ವು, ಮಾಡ್ತದನು ಅವ್ರವ್ರ ಧರ್ಮ ಅವ್ರ ರಕ್ಷಣೆ ಮಾಡ್ತದ ಪರಮಾತ್ಮ. ಹಾ ತಂಗಿ ಮಾನ ಹೊಕ್ಕಂತ ಹೇಳಿ ಹಾ ನನ್ನ ಮನೆಗೆ ಬಂದಿಯಲ್ಲ, ಬಂದದೀಪ ಬಹಳ ಆನಂದ ಆಯ್ತು. ಆನಂದ ಆತು. ಪಾದಕ್ಕೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ದುರ್ವಾಸ ಮುನಿಗಳು ಸಾವಿರಾರು ಜನರು ಕರ್ಕೊಂಡು ನದಿಗೆ ಜಳಕಕ್ಕೆ ಹೋದ್ರು. ಶೈನ ತಗೊಂಡು ಬಂದಾರ. ಅವ್ರಿಗೆ ಊಟಕ್ಕೆ ನೀಡಕ್ಕೆ ಏನೂ ಇಲ್ಲ, ಏನೂ ಇಲ್ಲ ಮನ್ಯಾಗ, ಏನೂ ಇಲ್ಲ. ಹೋಗಿ ನೋಡಮ್ಮ ತಾಯಿ ನೋಡಂದಿ. ಹಾ ಹೋಗಿ ಮೂಲಿ ಒಳಗೆ ಒಂದೊಂದು ಗಡಿಗೆ ಎಲ್ಲ ಚೊಕ್ಕ ತೆಗೆದು ನೋಡಿದ್ರು. ತಗದು ನೋಡು ಅಡಕಲ್ ಗಡಿಗೆ. ಹಾ ಅದು ಚಲೋ 10-16 ಒಂದು ಅಡಕಲ್ ಗಡಿಗೆ, ಅಡಕಲ್ ಗಡಿಗೆ ಒಂದ್ರ ಮ್ಯಾಗ ಒಂದ್ ಇಟ್ಟಿದ್ರು. ಇಟ್ಟಿದ್ರು. ಏನೇನು ಒಂದ್ ಅಗಲಿಲ್ಲ, ಏನು ಸಿಗಲಿಲ್ಲ. ಅಣ್ಣ ಏನಿಲ್ಲ ಅಂತ ಹೇಳಿ ಬಂದು ಕೈಯಲ್ಲಿ ಸೆರಗಲ್ಲಿ ಹಿಡ್ಕೊಂಡು ಹಾ ದುಃಖ ಮಾಡಿಕೊತ ಅಳ್ಕೊಂತ ಬಂದು ನನಗೆ ಪಾದಕ್ಕೆ ಶರಣ. ಹಾ ಏನೂ ಇಲ್ಲ ತಾಯಿ ಹಾ ಏನಿಲ್ಲ, ಹಾ ಎಲ್ಲ ಅಡಕಲ್ ಗಡಿಗೆ ನೋಡಿ ಅಣ್ಣ ಇನ್ನು 5ರದೊಂದು ಉಳ್ದೈತಿ ಅಂದು. ಹಾ ತಳಗಿ ಅವನು ತಳಗಿನ ಒಂದು ತಗಿ ಹಾ ತಗಿ ಎಲ್ಲ ತೆಗೆದು ನೋಡಿದ್ರು 4ರಾಗ ಏನಿಲ್ಲ. 5ನೇದ್ರಾಗ ಹಾ ಒಂದು ಪುಂಡಿ ಪಲ್ಯ ಅಗಳಿತ್ತು. ಅಗಳ ಕಾಂಟಕ್ ಹತ್ತಿತ್ತು. ಹಾ ಅಣ್ಣ ಏನೇನು ಇಲ್ಲಪ್ಪ, ಒಂದು ಪುಂಡಿ ಪಲ್ಯ ಅಗಲ ಹತ್ತಿ ಎಷ್ಟ ಆತಿ ತಗೊಂಡು ಬಾ ಅದನ್ನ. ಹಾ ಆ ಅಗಲ ತಂದು ನನ್ನ ಕೈಯಲ್ಲಿ ಕೊಟ್ಟು ಕೈಯಲ್ಲಿ ಕೊಟ್ರು. ಅದನ್ನ ನಾನು ತಿಂದು ತಿಂದು ಒಂದು ತೆಮ್ಮಿಗೆ ನೀರು ಕುಡಿದು ಹಾ ಇಲ್ಲಿ ನಾ ಸಂತೋಷ ಮಾಡಿ ಬಂದ್ರ ಹಾ ಸಾವಿರಾರು ಜನರೆಲ್ಲ ದುರ್ವಾಸ ಮುನಿಗಳದು ಹೊಟ್ಟೆ ತುಂಬಿತ್ತು. ಹೊಟ್ಟೆ ತುಂಬ ಚಿಟಿ 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 ಅಂದ್ ಉಳ್ಯಾಡಕ ಆಯಸ್ ಆಗಾಕೈತತ್ತು. ಅಲ್ಲಿ ಅಲ್ಲಿ ಆಗಾಕೈತತ್ತ. ಯಾಕಂತ ಹಾ ಧ್ಯೇಯ ಎರಡಿದ್ರು ಜೀವಾತ್ಮ ಒಂದು, ಒಂದದ ಆತ್ಮ ಜೀವಾತ್ಮಕ ಫರ್ಕಿಲ್ಲ. ಇಲ್ಲ. ಹಂಗ ದುರ್ವಾಸ ಮುನಿಗಳು ಧ್ಯೇಯ ಇರಲಿ, ಹಾ ಆರ ಭಕ್ತಿವಂತ ಭಕ್ತಿವಂತ. ನಾದು ಪ್ರಿಯನಲ್ಲ ವೇದ ಪ್ರಿಯನಲ್ಲ, ನಾನು ಭಕ್ತಿ ಪ್ರಿಯನು. ಹೌದಿಪ್ಪ. ಭಕ್ತವಚಲ ಭಕ್ತಾದಿನ ಆಪತ್ತು ಬಾಂಧ ಅಂತ ನನಗೆ ಬಿರ್ತದ. ಅದ ಹೌದಲ್ಲ? ಹಾ ದ್ರೌಪದಿ ಮಾನ ಉಳಿತಿಲ್ಲ, ಉಳಿತಪ್ಪ. ಭಕ್ತರು ಊಟ ಹತ್ತಿಲ್ಲ. ಊಟ ಆತಪ್ಪ. ಹಾ ನಾವ್ ಹೋದದ ಕೆಲಸ ಅಲ್ಲಿ ಹೆಂಗ ಬರೋಬರಿ ಆತ. ನೀ 1000 10,000 ಗಂಟ್ಲೆ ಜನ ತಂದ್ರ ನಾ ಲಗ್ನ ಪತ್ರ ಕೊಡ್ತೀನಲ್ಲಪ್ಪ. ನೀ ಅಲ್ಲ, ನಿಮ್ಮ ಜಗಲಿ ಮೇಗಿನ ಮುತ್ಯ ಬಂದು ಕೊಡ್ತಾನ. ಮದುವೆ ಇದ್ರೆ ಲಗ್ನ ಪತ್ರ ಕೊಡಾಕ್ ಬರ್ತಾನ. ಹೇಳ್ತೀವಪ್ಪ, ಹೇಳ್ತೀವಿ. ಹಾ ಈಗ ಎಲ್ಲಾರು ತಮ್ಮ ತಮ್ಮ ಆಶ್ರಯದಲ್ಲಿದ್ದಾರೆ. ತಮ್ಮ ವಾಮ ಭಾಗದಲ್ಲಿ ಯಾರದಾರಿ? ಈಗ ಸದ್ಯ ಆದಿಲಕ್ಷ್ಮಿ ರುಕ್ಮಿಣಿ ಇದ್ದಾಳು, ಅವ ಅದಾರಿ. ಹೌದು. ಸರಿ ಹೋಗಿ ಬರ್ತಾನ. ಗಾದ್ಲಿಕ್ಕೆ ಇಲ್ಲಪ್ಪ. ಯಾಕಂದ್ರ ಹಾ ಲಕ್ಷ್ಮಿ ಅವತಾರ. ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಸಾಮಾನ್ಯ. ಮತ್ಸ್ಯ ಕೂರ್ಮ ವರ ನರಸಿಂಹ ವಾಮನ ಪರಶುರಾಮ ರಾಮ ಬೌದ್ಧ ಕಲಂಕ ಹೀಗೆ 10 ಅವತಾರ ತಾಳಿ ಬಂದ್ರು 10 ಅವತಾರ ಕಾಲಿ ಅದಾಳಾಕಿ. ಅದಾಳನಪ್ಪ. ಹಾ 10 ಅವತಾರಕ್ಕೆ ಒಂದೊಂದು ಹೆಸರದಾವ. ಅದಾವ. ಲಕ್ಷ್ಮಿ ಆಗ್ಯಾಳ, ಅಲ್ಲಿ ಆಗ್ಯಾಳ. ಆದಿಲಕ್ಷ್ಮಿ ಆಗ್ಯಾಳ, ಲಕ್ಷ್ಮಿ ವಿಧಿಲಕ್ಷ್ಮಿ ಆಗ್ಯಾಳ, ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಆಗ್ಯಾಳ, ಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ. ಹೌದಪ್ಪ. ಗೃಹಲಕ್ಷ್ಮಿ ಆಗ್ಯಾಳ, ಗೃಹಲಕ್ಷ್ಮಿ, ಗಣಿತ ಲಕ್ಷ್ಮಿ ಆಗ್ಯಾಳ, ಹೌದು. ಪರಮೇಶ್ವರ ಲಕ್ಷ್ಮಿ ಆಗ್ಯಾಳ. ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮಾನಂದ ಹೀಗೆ ಲಕ್ಷ್ಮಿ ಅವತಾರ ಐತಪ್ಪ. ಹೌದಲ್ಲ? ಆಯ್ತಾಯ್ತು. ಯಾವ್ಯಾವ ಅವತಾರದಾಗ ಆಕಿ ಏನೇನು ಮಾಡ್ಯಾಳೋ, ಹೇಗಿರ್ತಾಳೋ ಹೇಗಿಲ್ಲ ಯಾರಿಗೆ ಗುರ್ತಿಲ್ಲ, ಗುರ್ತಾಗಿಲ್ಲ. ನೀ ಹೋಗಿ ಗುರ್ತ ಮಾಡ್ಕೊ. ನಾ ಸೇವಾ ಮಾಡ್ತೇನೆಪ್ಪ. ಹೋಗಿ ಸೇವಾ ಮಾಡು. ಹಾ ಎಲ್ಲ ಊರೊಳಗ ಸೇವಾ ಮಾಡೋದ ಪದ್ಧತಿ ಬೇರೆ, ಹಾ ಇಲ್ಲಿ ಮಾಡೋದನೇ ಬೇರೆ. ಹೌದಾ? ಹೌದಲ್ಲ? ಮೆಟ್ಟತಿ. ಅದಕ್ಕ ಹಾ ಆದಿಲಕ್ಷ್ಮಿ ಸಾಮಾನ್ಯ ಅಲ್ಲ, ಅಲ್ಲಿಪ್ಪ ಲಕ್ಷ್ಮಿ ಅವತಾರ ಅದು. ಹಾ ಯಾಕಂದಿ ಲಕ್ಷ್ಮಿಗಳಂದ್ರೆ ಭೇದ ಇಲ್ಲ. 66 ಕೋಟಿ ದೈತ್ಯರು, 33 ಕೋಟಿ ದೇವತೆಗಳು. ದೇವತೆಗಳನ್ನ ಬಡದು ಓಡಿಸ್ತಾ ಇದ್ರು ದೈತ್ಯರು, ಓಡಿಸ್ತಾ ಇದ್ರು. ಎಲ್ಲಾ ದೇವತೆಗಳು ಬೆನ್ನು ಹಚ್ಚಿದಾಗ, ದೈತ್ಯರು ಬೆನ್ನು ಹಚ್ಚಿದಾಗ ದೇವತೆಗಳು ಓಡಿ 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 ಹೋಗಿ ಓಡಿ ಓಡಿ ಹೋದ್ರ ಬ್ಯಾಸೊತ್ ಏನ್ ಮಾಡ್ರು? ಬೇಸತ್ ಗುಡ್ದ ಮುಂದು ಒಂದು ಗೋಪ್ ತಾಯಿ ಇತ್ತು, ಆಕಳ. ಆಕಳು.